ಏನು ಕೃಷ್ಣಾ ನದಿ ನೀರು ಹೇಳಿದ್ರು, ಈಗಾಗಲೇ ನಾನು ಮದನಪಲ್ಲಿ MLA ಮಾತಾಡಿದ್ದೀನಿ. ಒಂದು DPR ಕೊಟ್ಟಿದ್ದಾರೆ, ಅಲ್ಲಿ ಏನು ನಡೀತಾ ಇದೆ ಅಂತ. ಸೊ ಅದನ್ನ ಹೆಂಗೆ ಅಳವಡಿಸ್ಕೊಂಡು ನೀವು ಹೆಂಗೆ ಅದನ್ನು ತಗೊಂಡು ಹೋಗ್ತೀರಾ ಅಂತ ಹೇಳಿದ್ದಾರೆ. ಅಸೆಂಬ್ಲಿಯಲ್ಲಿ ಎಷ್ಟು ಗಲಾಟೆ ಮಾಡ್ತಾರೆ, ನಮಗೆ ಕರೆಕ್ಟ್ ಆಗಿರೋ ನೀರು ಕೊಡ್ತಾ ಇಲ್ಲ, ನಮಗೆ ಫಂಡ್ಸ್ ಕೊಡ್ತಾ ಇಲ್ಲ. ಆದ್ರೆ ಕಲ್ಲೂರು ಗ್ರಾಮಸ್ಥರಿಗೆ ಮತ್ತೆ ವೇದಿಕೆ ಮೇಲೆ ಇರುವ ನಮ್ಮ ಶಾಸಕರಾದ ವೆಂಕಟೇಶ್ವರ ರೆಡ್ಡಿ ಅವರಿಗೆ ಮತ್ತೆ ಎಲ್ಲ ಮುಖಂಡರಿಗೆ, ಈಗ ತಾನೇ ಮೇಷ್ಟ್ರು ಅವ್ರು ಹೇಳ್ತಾ ಇದ್ರು ಎಷ್ಟು ಕಷ್ಟ ಕಾಲದಲ್ಲಿ ಇಲ್ಲಿ ಡೇರಿ ಆಯಿತು ಅಂತ. ಮತ್ತೆ ನಮ್ಮ ತಂದೆ ಅವ್ರನ್ನ ನೆನೆಸ್ಕೊಂಡು ನಾನು ಒಂದು ಹೇಳಕ್ಕೆ ಇಷ್ಟಪಡ್ತೀನಿ. ನಾನು MP ಎಲೆಕ್ಷನ್ ಇದ್ದಾಗ ಸಿದ್ಧಘಟ್ಟ, ಚಿಂತಾಮಣಿ ಆ ಕಡೆ ಎಲ್ಲ ನನಗೆ ಯಾರು ಗೊತ್ತಿರಲಿಲ್ಲ. ಅಲ್ಲಿ ಬರೀ ನಮ್ಮ ತಂದೆ ಹೆಸರು, ನಮ್ಮ ತಾಯಿ ಹೆಸರು ಹೇಳ್ತಾ ಇದ್ರು, ಅವತ್ತು ನನ್ನ ಹೆಸರು ಅಂತೂ ಹೇಳ್ತಾ ಇದ್ರು. ಬೇರೆ ತಾಲೂಕುಗಳಲ್ಲೆಲ್ಲ ನಾನು ಸ್ವಲ್ಪ ಚಿರುಪರಿಚಯ ಇದ್ದೆ. ಬಟ್ ಅಲ್ಲಾದ್ರೂ ಅವಾಗ ಅಂದ್ಕೊಂಡೆ ಒಳ್ಳೆ ಕೆಲಸ ಮಾಡಿದ್ರೆ 30 ವರ್ಷ ಆಯಿತು ನಮ್ಮ ತಂದೆ ತಿರೋಗಿ. 30 ವರ್ಷ ಆದ್ರೂ ಅವ್ರನ್ನ ನೆನೆಸ್ಕೊಂಡು ಇದು ಮಾಡ್ತಾ ಇದ್ರು. ಇವಾಗ ಇಲ್ಲಿ ಒಂದು ಉದಾಹರಣೆ ನೀವು ಕೊಡ್ತಾ ಇದ್ದೀರಾ ಅಂತ. ಒಳ್ಳೆ ಕೆಲಸ ಮಾಡ್ಕೊಂಡೋದ್ರೆ ಜನ ಆಶೀರ್ವಾದ ಮಾಡೇ ಮಾಡ್ತಾರೆ ಅಂತ. ಹಂಗೆ ಅದೇ ರೀತಿಯಲ್ಲಿ ವೆಂಕಟೇಶ್ವರ ರೆಡ್ಡಿ ಸುಮಾರು 45 ವರ್ಷದಿಂದ ಶಾಸಕರಾಗಿ ಕೆಲಸ ಮಾಡಿಕೊಂಡು ಒಂದು ಒಳ್ಳೆತನ ಬೆಳೆಸ್ಕೊಂಡು ಬಂದಿದ್ದಕ್ಕೆ ಇವಾಗ ಏನು ಒಂದು ಉದಾಹರಣೆ ಕೊಟ್ಟರು. 10 ವರ್ಷ ಅಧಿಕಾರ ಇಲ್ಲ ಅಂದ್ರೂ ಈ ಸತಿ ಬಹಳ ಬಹುಮತದಿಂದ ಗೆಲ್ಲಿಸಿ ಇವಾಗ ಏನು ಒಂದು ಕೆಲಸಗಳು ಮಾಡ್ತಾ ಇದ್ದಾರೆ ಶ್ರೀನಿವಾಸಪುರ ಕ್ಷೇತ್ರದಲ್ಲಿ. ಅಸೆಂಬ್ಲಿಯಲ್ಲಿ ಎಷ್ಟು ಗಲಾಟೆ ಮಾಡ್ತಾರೆ, ನಮಗೆ ಕರೆಕ್ಟ್ ಆಗಿರೋ ನೀರು ಕೊಡ್ತಾ ಇಲ್ಲ, ನಮಗೆ ಫಂಡ್ಸ್ ಕೊಡ್ತಾ ಇಲ್ಲ. ಆದ್ರೂ ನಾವು ಕೆಲಸ ಮಾಡಿಕೊಂಡು ಒಂದು ಏನು ಜನ ಆಶೀರ್ವಾದ ಮಾಡಿದರು, ಒಂದು ಒಳ್ಳೆ ಹೆಸರು ಮಾಡ್ಕೋಬೇಕು ಅಂತ ಹೇಳ್ತಾ ಇದ್ದಾರೋ ಅದೇ ನಿಟ್ಟಿನಲ್ಲಿ ಇವಾಗ ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಇದೇ ಒಂದು ಉದಾಹರಣೆ. ಈ ಸಮುದಾಯ ಭವನ 6 ತಿಂಗಳಲ್ಲಿ ಸಮುದಾಯ ಭವನ ಸ್ಥಾಪನೆ ಆಗಿ ಉದ್ಘಾಟನೆ ಕರೆಸಿದ್ದೀರಾ. ಅದರಲ್ಲಿ ನಾವು ವೆಂಕಟೇಶ್ವರ ರೆಡ್ಡಿ ಅವರಿಗೆ ನೀವು ಶ್ರೀನಿವಾಸಪುರ ಕ್ಷೇತ್ರ ಜನತೆ ನಿಜವಾಗ್ಲೂ ಅವ್ರು ಏನು ಋಣ ತೀರಿಸ್ತಾ ಇದ್ದಾರೋ, ಬಟ್ ನೀವು ಏನು ಓಟ್ಗಳು ಹಾಕಿದಾರೋ ಅದಕ್ಕೆ ಹಂಗೆ ಅಣ್ಣ ಅವರು ಸ್ಪಂದಿಸ್ತಾ ಇದ್ದಾರೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇನ್ನು ಮುಂದೇನು ಇನ್ನು 3.5 ವರ್ಷ ಏನಿದೆಯೋ ಹಿಂಗೆ ನೀವು ಆಶೀರ್ವಾದ ಮಾಡಲಿ. ಅಣ್ಣವರು ಇನ್ನೂ ಒಳ್ಳೆಯ ರೀತಿಯಲ್ಲಿ ಶ್ರೀನಿವಾಸಪುರ ಕ್ಷೇತ್ರಕ್ಕೆ ಅಭಿವೃದ್ಧಿ ಮಾಡಿಕೊಡ್ತಾರೆ ಅನ್ನೋ ನಂಬಿಕೆ ನನಗೂ ಇದೆ, ಅವ್ರಿಗೂ ಇದೆ. ಯಾಕಂದರೆ ಏನಾದರೂ ಮಾಡಿದಾಗ ಒಂದು ವುಮೆನ್ ಆ್ಯಂಡ್ ಚೈಲ್ಡ್ ಹಾಸ್ಪಿಟಲ್ ಬೇಕು ಅಂತ ಭಾಳ ಒತ್ತಾಯ ಮಾಡ್ತಾರೆ. ಅದನ್ನು ಆಲ್ರೆಡಿ ಪ್ರಸ್ತಾವ ಸೆಂಟ್ರಲ್ ಇದರಲ್ಲಿ ಇಟ್ಟಿದ್ದೀವಿ. JP ನಡ್ಡಾ ಸಾಹೇಬ್ರಿಗೆ ಇಡಬೇಕು ಅಂತ. ಅದು JP ನಡ್ಡಾ ಸಾಹೇಬ್ರಿಗೆ ಬರಲ್ಲ ಅಣ್ಣ, ಅದು ಬೇರೆ ವುಮೆನ್ ಆ್ಯಂಡ್ ಚೈಲ್ಡ್ ವೆಲ್ಫೇರ್ ಇದಕ್ಕೆ ಬರುತ್ತೆ. ಸೊ ಅಲ್ಲಿಗೂ ಇದು ಕೊಟ್ಟಿದ್ದೀವಿ ನಾವು ಪ್ರಸ್ತಾವನೆ. ಸೊ ಹಂಗೆ ಸೆಂಟ್ರಲಿಂದ ಏನು ಬರುತ್ತೋ ಅದನ್ನು ದಯವಿಟ್ಟು ನೀನು ಮಾಡು ಅಂತ ಹೇಳಿ ಗಲಾಟೆ ಮಾಡ್ತಾರೆ. ಮತ್ತೆ ಏನು ಕೃಷ್ಣಾ ನದಿ ನೀರು ಹೇಳಿದ್ರು, ಈಗಾಗಲೇ ನಾನು ಮದನಪಲ್ಲಿ MLA ಮಾತಾಡಿದ್ದೀನಿ. ಒಂದು DPR ಕೊಟ್ಟಿದ್ದಾರೆ, ಅಲ್ಲಿ ಏನು ನಡೀತಾ ಇದೆ ಅಂತ. ಸೊ ಅದನ್ನ ಹೆಂಗೆ ಅಳವಡಿಸ್ಕೊಂಡು ನೀವು ಹೆಂಗೆ ಅದನ್ನು ತಗೊಂಡು ಹೋಗ್ತೀರಾ ಅಂತ ಹೇಳಿದ್ದಾರೆ. ಬಟ್ ಇನ್ನೊಂದು ವಿಚಾರ ಹೇಳ್ತೀನಿ. ಒಂದು 8-9 ತಿಂಗಳ ಹಿಂದೆ ಡೆಲ್ಲಿಯಲ್ಲಿದ್ದಾಗ ಚಂದ್ರಬಾಬು ನಾಯ್ಡು ಅವರು ಸಿಕ್ಕಿದಾಗ ಆವಾಗ ಅಣ್ಣ ಅವರು ನಮ್ಮ MP ಭಾಳ ಆಸೆಯಿಂದ ಏನೋ ಮಾಡಬೇಕು ಅಂತಿದ್ದಾನೆ, ಚಿಕ್ಕ ವಯಸ್ಸು, ನೋಡಪ್ಪ ಆಶೀರ್ವಾದ ಮಾಡು ಅಂದರು ಚಂದ್ರಬಾಬು ನಾಯ್ಡುಗೆ. ಈ ಕೃಷ್ಣಾ ನದಿ ನೀರು ಇದು ನಂದಲ್ಲ, ಇದು ವೆಂಕಟೇಶ್ವರ ರೆಡ್ಡಿ ಅವರ ನೇತೃತ್ವದಲ್ಲಿ ನಾವು ಮಾಡಬೇಕಾಗಿದೆ ಸೀನಿಯರ್ ಮೋಸ್ಟು. ಆಮೇಲೆ ನಿಮ್ಮ ಮದನಪಲ್ಲಿ ಕ್ಷೇತ್ರ ಏನು ನೀರು ಹೋಗ್ತಿದೆ ಅಲ್ಲಿಂದ ನಾವು ತಗೋಬೇಕು ಅಂತ ಹೇಳಿದಾಗ ಅದಕ್ಕೊಂದು DPR ಮಾಡ್ತೀವಿ ಅಂತ ಹೇಳಿದ್ದಾರೆ. ಆ DPR ಏನು ನಮ್ಮ ಮದನಪಲ್ಲಿ MLA ಅವ್ರು ಕೊಟ್ಟಿದ್ದಾರೆ ಅದ್ರ ಪ್ರಕಾರ ನಾವು ಬೇರೆ ನಮ್ಮ ಮೈನರ್ ಇರಿಗೇಷನ್ನು ಮತ್ತು ಇವರು ಬೇರೆ ವಾಟರ್ ಬೋರ್ಡ್ ಅವ್ರು ಇಂಜಿನಿಯರ್ಸ್ ಇಟ್ಕೊಂಡು ಅದನ್ನು ನಾಳೆ ನಾಡಿದ್ದಿಂದ ಹಬ್ಬ ಆದಮೇಲೆ ಸ್ವಲ್ಪ ತೋರಿಸಿ ಆಮೇಲೆ ಅಲ್ಲಿ ಒಂದು ವಿಸಿಟ್ಸ್ ಮಾಡೋಕ್ಕೆ ಹೇಳ್ತಾ ಇದ್ದೀವಿ. ಅಲ್ಲಿ ಮದನಪಲ್ಲಿ MLA ಅದಕ್ಕೆ ಸಹಕಾರ ಕೊಡ್ತಾ ಇದ್ದಾರೆ. ಅಣ್ಣ ಅವ್ರಿಗೂ ಮದನಪಲ್ಲಿ MLAಗೂ ಭಾಳ ಚೆನ್ನಾಗಿದೆ. ಸೊ ಅಣ್ಣನೂ ಒಂದು ಮಾತು ಹೇಳಿದ್ರೆ ಬೇಗ ಅದಿನ್ನ ಸ್ವಲ್ಪ ಬೇಗ ಒಂದು ಔಟ್ಲೈನ್ ಕೊಡ್ತಾರೆ. ಅದಾದ್ಮೇಲೆ ನಾವು ಏನೋ ಒಂದು ದೇವೇಗೌಡರನ್ನ ಮಾತಾಡ್ಕೊಂಡು ಜನ್ಮ ನಿಮ್ಮನ್ನ ಹೊಟ್ಟೆಯಲ್ಲಿ ಇಟ್ಕೊಂಡು ಸಹಕರಿಸಬೇಕು ಅಂತ ವಿಚಾರ. ಸೊ ಅದನ್ನ ಮಾಡಿ ಆಮೇಲೆ ಹಂಗೆ ಚಂದ್ರಬಾಬು ನಾಯ್ಡು ಹೇಳಕ್ಕೆ ಇಷ್ಟಪಡ್ತೀವಿ. ಈ ವಿಚಾರ ಹೇಳಕ್ಕೆ ನನಗೆ ಇವತ್ತು ಏನೋ ಒಂದು ಅವಕಾಶ ಮಾಡಿಕೊಟ್ಟಿದ್ದೀರ. ಎಲ್ಲ ಮನಸ್ಸಿಂದ ನಾನು ಮಾತು